ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿರುಪಾಕ್ಷ. ಹುಟ್ಟಿದ್ದು ಹುಬ್ಬಳ್ಳಿಯಲ್ಲಿ, ಬೆಳೆದಿದ್ದು ಬಳ್ಳಾರಿಯಲ್ಲಿ, ಇವಾಗ ಜೀವನ ಮಾಡ್ತಾಯಿದ್ದು ಬೆಂಗಳೂರಲ್ಲಿ. ಆಮೇಲೆ ಹೊಟ್ಟೆಪಾಡಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಜಾಬ್ ಮಾಡ್ತಾ ಇರೋದು. ಅದು ಒಂದು ರೋಲ್ ನಾನು ಅಜ್ಯೂಮ್ ಮಾಡ್ಕೊಂಡಿದ್ದು ಲೈಫಲ್ಲಿ. ಬಟ್ ನನ್ನ ಮನಸ್ಸಿನ ಆಳದಲ್ಲಿ ನೋಡಿದರೆ ನಾನು ಒಬ್ಬ ಧ್ಯಾನಿ ಅಂತ ತುಂಬ ಚಿಕ್ಕ ವಯಸ್ಸಲ್ಲೇ ನನಗೆ ಗೊತ್ತಾಯಿತು. ಚಿಕ್ಕವನಿದ್ದಾಗಿಂದನೇ ನನಗೆ ಪ್ರಕೃತಿ ಜೊತೆ ತುಂಬ ಖುಷಿ ಸಿಗೋದು. ಪ್ರಕೃತಿ ಅಂದರೆ ನನ್ನ ಚಿಕ್ಕ ಗಾರ್ಡನ್ ಆಗ್ಬೋದು, ಗಾರ್ಡನಲ್ಲಿ ಬೆಳೆಸೋ ಗಿಡಗಳ ಜೊತೆ ಟೈಮ್ ಕಳೆಯೋದಾಗ್ಬೋದು, ಅಥವಾ ಮಳೆ ಹೊಯ್ಯೋದು ನೋಡ್ತಾ ಕೂತ್ಕೊಳ್ಳೋದು. ಸಿರ್ಸಿ ಅನ್ನೋ ಉತ್ತರ ಕನ್ನಡದಲ್ಲಿರೋ ಒಂದು ತುಂಬ ಮಲೆನಾಡು ಪ್ರದೇಶ ಅದು. ಅಲ್ಲಿ ಹೋಗಿ ಸುಮ್ಮನೆ ಮಳೆ ಬೀಳೋದನ್ನು ನೋಡ್ತಾ ಕೂತ್ಕೊಳ್ಳೋದು ನನ್ನೊಂದು ಹವ್ಯಾಸ ಆಗಿತ್ತು. ಈ ಥರ ಪ್ರಕೃತಿಯಲ್ಲಿ ನಾನು ತುಂಬ ಟೈಮ್ ಕಳೆದೆ. ಪ್ರಕೃತಿಯಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಸಂಭಾಷಣೆ ಆಗೋದು ಮೌನದಲ್ಲಿ ಮಾತ್ರ. ಮೌನ ಒಂದೇ ದಾರಿ. ಆ ಮೌನದಲ್ಲಿ ನಾವು ಪ್ರಕೃತಿಯಲ್ಲಿರೋ ಪ್ರತಿಯೊಂದು ಜೀವಿ ಜೊತೆ ಸಂಭಾಷಣೆ ಮಾಡ್ಬೋದು. ಆ ಮೌನದಲ್ಲಿ ನಾನು ನನ್ನ ಗಿಡಗಳ ಜೊತೆ ಎಷ್ಟೊಂದು ಸಾರಿ ಅನ್ನೋದು ಬದಲು ಬಿಟ್ಟು ಬಿಡದೆ ಕಂಟಿನ್ಯೂಸ್ ಆಗಿ ಸಂಭಾಷಣೆ ಅಥವಾ ಕಮ್ಯುನಿಕೇಷನ್ ಮಾಡಿಕೊಂಡು ತುಂಬ ಖುಷಿಯಿಂದ ಇರ್ತಿದ್ದೆ. ಚಿಕ್ಕವನಿದ್ದಾಗಿದ್ಮೇಲೆ ನಾನು ಬೆಳೆಸಿರೋ ಗಿಡಗಳನ್ನು ನೋಡಲಿಕ್ಕೆ ತುಂಬ ಜನ ಬಂದು ನೋಡೋರು. ಅಷ್ಟು ಖುಷಿ ಸಿಗೋದು ನನಗೆ. ಪ್ರತಿದಿನ 1 ಅಥವಾ 2 ಗಿಡ ನೆಡೋದೆ. 365 ಡೇಸ್ ವರ್ಷವಿಡೀ ದಿನ ಗಿಡ ನೆಡೋದೆ ನನ್ನ ಕೆಲಸ ಆಗಿರೋದು. ಅದಷ್ಟೇ ಅಲ್ಲ, ನಾನು ತುಂಬ ಪುಸ್ತಕಗಳನ್ನು ತುಂಬ ಓದ್ತಿದ್ದೆ ಚಿಕ್ಕವನಿದ್ದಾಗಿಂದ. ಅದು ಎಂಥ ಪುಸ್ತಕಗಳು, ಕತೆ ಪುಸ್ತಕಗಳು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೆಲ್ಫ್ ಡೆವಲಪ್ಮೆಂಟ್, ನಮ್ಮನ್ನು ನಾವು ಏಳಿಗೆ ಪಡಿಸ್ಕೊಳ್ಳುವಂಥ ಬುಕ್ಸ್ ಇರ್ತಾವಲ್ಲ, ಅಂಥ ಬುಕ್ಸ್ ಮಾತ್ರ ನಾನು ಆಯ್ಕೆ ಮಾಡ್ಕೊತಿದ್ದೆ. ಯಾಕಂದರೆ ಡೀಪ್ ಇನ್ಸೈಡ್ ಒಳಗಡೆ ನನಗೆ ತುಂಬ ಆಸೆ ಇತ್ತು, ನನ್ನನ್ನು ನಾನು ತುಂಬ ಎತ್ತರಕ್ಕೆ ಬೆಳೆಸಬೇಕು ಅಂತ. ಅದು ತುಂಬ ಚಿಕ್ಕ ವಯಸ್ಸಿನಲ್ಲಿ ನಾನು ಡಿಗ್ರಿ ಓದುವಾಗಲೇ ನನಗೆ ಓಶೋ ಬುಕ್ಸು, ಓಶೋ ಕಲಿಸಿರೋ ತುಂಬ ಎಷ್ಟೊಂದು ಪಾಠಗಳು, ಎಷ್ಟೊಂದು ಮಾಸ್ಟರ್ಸ್ ಬಗ್ಗೆ ಅವರು ಕಲಿತು ನಮಗೆಲ್ಲ ಹೇಳ್ಕೊಟ್ಟಿರೋ ಎಷ್ಟೊಂದು ಬುಕ್ಸು ನನ್ನ ಕೈಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದು ಹೆಂಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ನಾನು ಜೀವನದಲ್ಲಿ ಅಂಥ ಬುಕ್ಸ್ನ ಸ್ವಾಗತ ಮಾಡಲಿಕ್ಕೆ ಶುರು ಮಾಡಿಕೊಂಡಿದ್ದೆ. ಸೊ ಆವಾಗ ನನ್ನ ತಯಾರಿ ಸ್ಟಾರ್ಟ್ ಆಯಿತು. ಓಷನ್ ಬುಕ್ಸ್ ಓದ್ತಾ ತುಂಬ ಒಂದಿಷ್ಟು ಬುಕ್ಸ್ ಇದ್ದಾವೆ, ಆಡಿಯೋ ಡಿಸ್ಕರ್ಸಸ್ ಇದ್ದಾವೆ. ಸೆಲೆಬ್ರೇಷನ್ ಆಗ್ಬೋದು, ಜೀವನ ಒಂದು ಆಚರಣೆ ಅನ್ನೋದು ಏನೇ ಬರಲಿ ಜೀವನದಲ್ಲಿ ಅದನ್ನು ಸಂಭ್ರಮದಿಂದ ನಾವು ಸ್ವಾಗತ ಮಾಡಿ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಓಶೋ. ಒಂದು ಇರುವೆ ತಮ್ಮ ಸಹಪಾಠಿ ದೇಹ ಬಿಟ್ಟಾಗ ಯಾವ ಥರ ಅವು ಎಲ್ಲರೂ ಸೇರಿ ಆ ಇರುವೆನ ಎತ್ಕೊಂಡು ಜಿಗಿದಾಡ್ತಾ ಕುಣಿದಾಡ್ತಾ ಹಾಡಿಕೊಂಡು ಅದ್ರ ಅಂತ್ಯಕ್ರಿಯೆ ಮಾಡೋದನ್ನು ಎಷ್ಟು ಚೆನ್ನಾಗಿ ಆ ಸೆಲೆಬ್ರೇಷನ್ ಅನ್ನೋ ಕನ್ಸೆಪ್ಟಲ್ಲಿ ಓಶೋ ಹೇಳಿದಾರಂದರೆ, ಆ ಸಂಗತಿ ಓದಿ ನಾನು ನಮ್ಮ ತಾತ ಊರಲ್ಲಿ ತೀರ್ಕೊಂಡಾಗ ನಾನು ಇಮಿಡಿಯೇಟ್ಲಿ ಡಿಸಿಷನ್ ತೊಗೊಂಡೆ, ನಾನು ಹೋಗಿ ಆ ತಾತನಿಗೆ ಮಣ್ಣು ಹಾಕಿ ಬರಬೇಕು ಅಂತ. ಯಾಕೆ ತಾತನ ಜೊತೆ ಪ್ರೀತಿ ಅಂತಲ್ಲ, ನಾನು ಸೆಲೆಬ್ರೇಟ್ ಮಾಡೋಕ್ಕಾಗತ್ತಾ ಒಂದು ಸಾವನ್ನು? ನಮ್ಮ ಜೀವನದಲ್ಲಿ ಒಂದು ಸಾವು ಅಂತ ನಾವು ಕಾಣಿಸ್ಕೊಂಡ್ರೆ ಅದನ್ನು ನಾವು ಸಂಭ್ರಮದಿಂದ ಆಚರಣೆ ಮಾಡಲಿಕ್ಕಾಗತ್ತಾ, ಸೆಲೆಬ್ರೇಟ್ ಮಾಡಲಿಕ್ಕಾಗತ್ತಾ ಅಂತ ನಂಗೆ ಕ್ವಶನ್ ಮಾಡಿಕೊಂಡೆ. ಸೊ ಏನು ಮಾಡಿದೆ, ಇಮಿಡಿಯೇಟ್ಲಿ ಹೋದೆ ಆ ಊರಿಗೆ. ಅಂತಿಮ ಕ್ರಿಯೆ ನಡೀತಾ ಇತ್ತು. ಅಜ್ಜನ ಎಲ್ಲರೂ ಕರ್ಕೊಂಡು ಹೋಗಿ ಮಣ್ಣಲ್ಲಿ ಹಾಕೋರಿದ್ರು. ನಾನು ಎಷ್ಟು ಆ್ಯಕ್ಟಿವ್ ಆಗಿ ಸ್ವಲ್ಪ ಕಣ್ಣೀರು ಬರಲಾರ್ದಂಗೆ, ದುಃಖ ಬರಲಾರ್ದಂಗೆ ಖುಷಿಯಿಂದ ಆ ಒಂದು ಸಂಗತಿನ ಜೀವನದಲ್ಲಿ ಎಷ್ಟು ವೆಲ್ಕಮ್ ಮಾಡಿಕೊಂಡು ಖುಷಿಯಿಂದ ಆ ಆತ್ಮಕ್ಕೆ ನಾನು ಒಂದು ಬೀಳ್ಕೊಡುಗೆ ಕೊಟ್ಟೆ ಅಂದರೆ ನನ್ನ ಜೀವನದಲ್ಲಿ ಒಂದು ಗ್ರೇಟ್ ಸಕ್ಸಸ್ ಅಂತ ಎಕ್ಸ್ಪೀರಿಯನ್ಸ್ ಆಯ್ತಲ್ಲಿ. ಸೊ ಲೈಫ್ ಈಸ್ ನಾಟ್ ಎಂಡಿಂಗ್ ವಿತ್ ಡೆತ್ ಆರ್ ಬಿಗಿನಿಂಗ್ ವಿತ್ ಬರ್ತ್ ಅಂತ ಗೊತ್ತಾಯಿತು. ಇಟ್ ಈಸ್ ಓನ್ಲಿ ದ ಎಂಡ್ ಆಫ್ ದಿಸ್ ಬಾಡಿ ಆರ್ ಬಿಗಿನಿಂಗ್ ಆಫ್ ದಿಸ್ ಬಾಡಿ ಅಂತ ಆ ಚಿಕ್ಕ ವಯಸ್ಸಲ್ಲಿ ನನಗೆ ಒಂದು ಸಣ್ಣ ಅನುಭವ ಆಯಿತು. ಇದಕ್ಕೆ ಕಾರಣ ಓಶೋ ಒಂದು ಸೆಲೆಬ್ರೇಷನ್ ಅನ್ನೋ ಒಂದು ಡಿಸ್ಕೋರ್ಸ್ ತುಂಬ ಚೆನ್ನಾಗಿದೆ. ಎಲ್ಲರೂ ಕೇಳಿ ತುಂಬ ಆನಂದ ಪಡ್ತೀರಾ ನೀವು. ನಿಮ್ಮ ಆನಂದಕ್ಕೆ ಇನ್ನೂ ಹೆಚ್ಚು ಅದು ಸಪೋರ್ಟ್ ಮಾಡುತ್ತೆ. ಅದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ವಿತ್ ಸ್ಪಿರಿಚುವಲ್, ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಒಳ್ಳೆಯ ಅನುಭವ ಅಂತ ಹೇಳ್ಕೊಬೋದು ನಾನು. ನಂತರ ನಾನು ಕಾಲೇಜ್ ಓದ್ತಾ ನನ್ನ ಜೀವನದಲ್ಲಿ ಬರೋ ಪ್ರತಿಯೊಂದು ತೊಂದರೆಗಳನ್ನ ಅಥವಾ ತೊಂದರೆ ಅನ್ನೋದಿಲ್ಲ, ನಾನು ಅವಕಾಶಗಳನ್ನು ಹೇಗೆ ನಾನು ಪಾಸಿಟಿವಾಗಿ ನೋಡಿಕೊಂಡು ಅದರಿಂದ ನಾನು ಏನು ಪಾಠ ಕಲಿಬೇಕು ಅಂತ
ಒಂದು ಎಚ್ಚರಿಕೆ ಅಥವಾ ಕಾನ್ಷಿಯಸ್ನೆಸ್ ಡೆವಲಪ್ ಆಯಿತು ನನ್ನಲ್ಲಿ. ಯಾವುದೂ ನನ್ನ ಜೀವನದಲ್ಲಿ ನಾನು ಸೃಷ್ಟಿ ಮಾಡಲಾರ್ದೇ ಬರ್ತಾ ಇಲ್ಲ. ಪ್ರತಿಯೊಂದು ನನ್ನದೇ ಸೃಷ್ಟಿ. ನನ್ನ ಮನೆಯಲ್ಲಿರೋ ಪ್ರತಿಯೊಂದು ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು, ನಾನು ಆರಿಸ್ಕೊಂಡಿರೋ ಜಾಗ ಆಗಿರ್ಬೋದು ಹುಟ್ಟಲಿಕ್ಕೆ ಅಥವಾ ಬೆಳಿಲಿಕ್ಕೆ, ಅಥವಾ ಮುಂದೆ ನಾನು ಜೀವನ ಮಾಡಲಿಕ್ಕೆ ಆರಿಸ್ಕೊಳ್ಳೋ ನನ್ನ ಲೈಫ್ ಪಾರ್ಟ್ನರ್ ಅಥವಾ ಧರ್ಮ ಪತ್ನಿ ಆಗ್ಬೋದು, ಅಥವಾ ನಾನು ಹುಟ್ಟಿಸೋ ಮಕ್ಕಳಾಗ್ಬೋದು. ಇವರೆಲ್ಲ ನನ್ನದೇ ಸೃಷ್ಟಿ, ನನ್ನದೇ ಒಂದು ಆಯ್ಕೆ ಅಂತ ಅದು ದೃಢ ನಂಬಿಕೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ಈ ಆಧ್ಯಾತ್ಮಿಕ ಜೀವನದಿಂದ ಮಾತ್ರ ಸಾಧ್ಯ ಆಯಿತು. ಆಮೇಲೆ ಬರ್ತಾ ಬರ್ತಾ ಮದುವೆ ವಯಸ್ಸಾಯಿತು. ಮನಸ್ಸಲ್ಲಿ ಅನ್ನಿಸ್ತು, ಇವಾಗ ನಾನು ಮದುವೆ ಮಾಡ್ಕೊಳ್ಳಿಕ್ಕೆ ತಯಾರಾಗಿದ್ದೀನಿ, ಒಂದು ಜೀವ ಇನ್ನೊಬ್ಬ ಜೀವನ ಸ್ವಾಗತ ಮಾಡ್ಬೋದು ಅಂತ. ಅದೇ ಥರ ನಾನು ನನ್ನ ಜೀವನದಲ್ಲಿ ಮದುವೆ ಮಾಡಿಕೊಂಡೆ. ಇನ್ನೊಂದು ಜೀವಿಯನ್ನು ನನ್ನ ಜೀವನದಲ್ಲಿ ಕರ್ಕೊಂಡೆ, ಅವ್ರದ್ದು ನಾನು ಜವಾಬ್ದಾರಿ ತಗೊಂಡೆ. ಆಮೇಲೆ ಅಲ್ಲಿ ಆ್ಯಕ್ಚುಲಿ ನಂದು ಆಧ್ಯಾತ್ಮಿಕ ಜೀವನದ್ದು ಇನ್ನೊಂದು ಪರೀಕ್ಷೆ ಸ್ಟಾರ್ಟ್ ಆಯಿತು. ಮದುವೆಗಿಂತ ಮುಂಚೆ ಏನು ನಾವು ನಮ್ಮ ಬಗ್ಗೆ ಅಂದ್ಕೊಂಡಿರ್ತೇವೋ, ಆಮೇಲೆ ಮದುವೆ ಆದಮೇಲೆ ಅದರದ್ದು ಟೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ನಾನು ನನ್ನ ಬಗ್ಗೆ ತುಂಬ ಒಳ್ಳೊಳ್ಳೆ ಇಂಪ್ರೆಷನ್ಸ್ ಇಟ್ಕೊಂಡಿರ್ತೀನಿ. ನಾನು ಯಾರನ್ನಾದ್ರೂ ಪ್ರೀತಿ ಮಾಡಬಲ್ಲೆ, ಹೆಂಗಾದರೂ ನನ್ನ ಮನಸ್ಸು ಕುಗ್ಗೋಲ್ಲ, ಯಾವಾಗಲೂ ನಾನು ಖುಷಿಯಿಂದ ಇರುತ್ತೆ ಅನಿಸುತ್ತೆ. ಆದರೆ ಯಾವಾಗ ನಾವು ಒಬ್ಬರ ಜೊತೆ ಜೀವನ ಮಾಡಲಿಕ್ಕೆ ಆಯ್ಕೆ ಮಾಡ್ಕೋತೇವೋ, ಆವಾಗ ಅಲ್ಲಿ ಬರೋ ಪ್ರತಿಯೊಂದು ಪ್ರಸಂಗದಲ್ಲಿ ನನ್ನನ್ನು ನಾನು ಹೇಗೆ ಮೇಂಟೈನ್ ಮಾಡ್ಕೋತೀನಿ, ನನ್ನನ್ನು ನಾನು ಹೇಗೆ ಆನಂದದಲ್ಲೇ ಉಳಿಸ್ಕೋತೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಆ ಥರ ನನಗೆ ಜೀವನದಲ್ಲಿ ತುಂಬ ಚಾಲೆಂಜಸ್ ಬಂತು. ಆದರೆ ಧ್ಯಾನ ನನ್ನ ಕೈ ಬಿಡಲಿಲ್ಲ. ಪ್ರತಿಯೊಂದು ಕ್ಷಣದಲ್ಲೂ ಯಾವಾಗ ನನಗೆ ಈ ಥರ ಲೈಫಲ್ಲಿ ಚಾಲೆಂಜಸ್ ಬಂತು, ಮದುವೆ ಜೀವನದಲ್ಲಿ ಆಗ್ಬೋದು, ಅಥವಾ ಫ್ಯಾಮಿಲಿಯಲ್ಲಿ ಆಗ್ಬೋದು, ಅಣ್ಣ ತಮ್ಮರ ಜೊತೆ ಆಗ್ಬೋದು, ಅಥವಾ ಆಫೀಸಲ್ಲಾಗ್ಬೋದು, ಒಟ್ಟು ಸೊಸೈಟಿಯಲ್ಲಿ ನನ್ನ ಪರಿವಾರದಲ್ಲಿ ಯಾವುದೇ ಥರ ಚಾಲೆಂಜಸ್ ಬಂತು, ಎಲ್ಲವನ್ನು ಧೈರ್ಯದಿಂದ ಎದುರಿಸೋ ಒಂದು ಶಕ್ತಿ ನನ್ನೊಳಗೆ ಜನ್ರೇಟ್ ಆಗ್ತಾ ಇರ್ತಿತ್ತು. ಹೇಗೆ? ಧ್ಯಾನದಿಂದ ಮಾತ್ರ. ಪ್ರತಿದಿನ ನಾನು ಕಣ್ಣು ಮುಚ್ಕೊಂಡು ಕೂತು ಧ್ಯಾನ ಮಾಡಿಕೊಂಡು ನನ್ನ ಜೊತೆ ನಾನು ಇರೋದು ಕಲ್ತಿದ್ದೆ. ಅದು ಹೇಗೆ ಸಾಧ್ಯ ಆಗಿತ್ತು? ಎಷ್ಟೊಂದು ಬುಕ್ಸ್ ಓದಿದ್ದೆ, ಎಷ್ಟೊಂದು ಡಿಸ್ಕೋರ್ಸಸ್ ಕೇಳಿದ್ದೆ, ಎಷ್ಟೊಂದು ಜನ ಸತ್ಸಂಗ ಅಥವಾ ತಮ್ಮ ನನಗೆ ಜೀವನದಲ್ಲಿ ಫ್ರೆಂಡ್ಸು ನನ್ನ ವಯಸ್ಸಿನಕ್ಕಿಂತ ಹೆಚ್ಚಿನ ವಯಸ್ಸಿನವರೇ ಹೆಚ್ಚು. ಯಾಕಂದರೆ ನನಗೊಂದೇ ಆಸೆ, ಹೆಚ್ಚಿನ ವಯಸ್ಸಿನವರಾದರೆ ಅವ್ರಿಗೆ ಹೆಚ್ಚಿನ ಅನುಭವ ಇರುತ್ತೆ. ಆ ಅನುಭವ ಅವ್ರ ಜೊತೆ ಮಾತಾಡಿ ನಾನು ಕಲಿಬೋದು. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಯಾವಾಗಲೂ ನಾನು ನನ್ನ ವಯಸ್ಸಿನವ್ರಿಗಿಂತ ಹೆಚ್ಚು ತುಂಬ ಫ್ರೆಂಡ್ಶಿಪ್ ಮಾಡ್ಕೋತಿದ್ದೆ. ಅವ್ರದ್ದು ಕೇಳ್ತಿದ್ದೆ ಓಪನ್ನಾಗಿ, ನಿಮ್ಮ ಜೀವನದ ಕಲಿಕೆ ಏನು, ಅನುಭವ ಏನು, ಈ ಮೂಮೆಂಟಲ್ಲಿ ನೀವು ಏನು ವಿಚಾರ ಮಾಡ್ತಾ ಇದ್ದೀರಾ, ನಿಮ್ಮ ಜೀವನದ ಬಗ್ಗೆ ಹೇಗೆ ಅನಿಸುತ್ತೆ, ಮುಂದಿನ ಜೀವನ ಹೇಗೆ ಮಾಡಬೇಕು ಅಂತ ವಿಚಾರ ಮಾಡ್ತಾಯಿದ್ದೀರಾ. ಎಷ್ಟೋ ಜನ ತುಂಬ ಪಾಸಿಟಿವ್ ಆಗಿ ಆನ್ಸರ್ ಮಾಡೋರು, ಎಷ್ಟೋ ಜನ ಅವ್ರಿಗೆ ಗೊತ್ತೇ ಇರ್ತಿದ್ದಿಲ್ಲ ಹೇಗೆ ಹೇಳ್ಕೋಬೇಕು ಅಥವಾ ಏನು ಈ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಿರಲಿಲ್ಲ. ಬಟ್ ಸೈಲೆಂಟ್ ಕಮ್ಯುನಿಕೇಷನ್, ಏನು ಒಂದು ಮೌನದಲ್ಲಿ ಒಂದು ಸಂಭಾಷಣೆ ಅವ್ರ ಜೊತೆ ಆಗ್ತಿತ್ತೋ ಅದು ನನ್ನ ಕಲಿಕೆಗೆ ಬರ್ತಿತ್ತು ಅಂತ ನಾನು ಮುಂದೆ ಹೋಗ್ತಾ ಇರ್ತಿದ್ದೆ. ಅದೇ ಥರ ಜೀವನದಲ್ಲಿ ಎಷ್ಟೊಂದು ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿ ನಾನು ಇಂಟ್ರೆಸ್ಟ್ ತೊಗೊಂಡು ಅವ್ರ ಜೊತೆ ಏನು ಕಲಿಬೇಕು ಕಲಿತಾ ಬಂದೆ. ಈ ಆಧ್ಯಾತ್ಮಿಕ ಪ್ರಯಾಣ ಏನು ನಂದು ಆಂತರಿಕ ಪ್ರಯಾಣ ಏನಿದೆ ಅಲ್ಲ, ಇದು ತುಂಬ ಎಷ್ಟೊಂದು ಸಂಸ್ಥೆಗಳು, ಎಷ್ಟೊಂದು ಗುರುಗಳು, ಎಷ್ಟೊಂದು ಪುಸ್ತಕಗಳನ್ನು ಅಳವಡಿಸ್ಕೊಂಡಿದೆ. ತುಂಬ ಸಂಸ್ಥೆಗಳಿಂದ ತುಂಬ ಎಷ್ಟೊಂದು ಕಲಿತೆ, ಎಷ್ಟೊಂದು ನಾನು ಅಂದ್ಕೊಳ್ಳಾರ್ದೇ ನನ್ನ ಜೀವನದಲ್ಲಿ ಎಷ್ಟೊಂದು ಗುರುಗಳು ಮಾಸ್ಟರ್ಸ್ ತಮ್ಮ ಎಂಟ್ರಿ ಪಡ್ಕೊಂಡ್ರು ನನ್ನ ಜೀವನದಲ್ಲಿ. ಪುಸ್ತಕದ ಮುಖಾಂತರ ಆಗ್ಬೋದು, ಅಥವಾ ಜನರ ಸತ್ಸಂಗದಲ್ಲಾಗ್ಬೋದು, ಅಥವಾ ನನ್ನ ಧ್ಯಾನದಲ್ಲೇ ಆಗ್ಬೋದು. ಉದಾಹರಣೆಗೆ ರಮಣ ಮಹರ್ಷಿಯವರು ನನ್ನ 32 ವಯಸ್ಸಿದ್ದಾಗ ರಮಣ ಮಹರ್ಷಿಯವರು ಪಾಠಗಳು ಅಥವಾ ಅವರ ಟೀಚಿಂಗ್ಸ್ ನನ್ನ ಜೀವನದಲ್ಲಿ ಪ್ರವೇಶ ಪಡ್ಕೊಂತು. ನಾನು ರಮಣ ಮಹರ್ಷಿ ಅವ್ರನ್ನ ಫಾಲೋ ಮಾಡೋರು ಯಾರು ಗುರುಗಳು ಇರ್ತಿದ್ರೋ ಅವರು ನನ್ನ ಜೊತೆ ಒಂಥರ ಸಂಭಾಷಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅವ್ರದ್ದೆಲ್ಲ ಟೀಚಿಂಗ್ಸ್ನ ಇನ್ನೂ ವಿಸ್ತಾರ ಮಾಡಿ ನನ್ನ ಧ್ಯಾನದಲ್ಲಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಒಳ್ಳೊಳ್ಳೆ ಬುಕ್ಸ್ ರಮಣ ಮಹರ್ಷಿ ಅವ್ರದ್ದು ನನ್ನ ಜೀವನದಲ್ಲಿ ಕೈಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟೊಂದು ನಾನು ತೊಗೊಂಡಿಟ್ಟಿದ್ದೆ, ಬಟ್ ಓದಿದ್ದಿಲ್ಲ. ಬಟ್ ಟೈಮ್ ಬಂದಾಗ ಆಟೋಮೆಟಿಕ್ ನನ್ನ ಕೈಗೆ ಸಿಕ್ತು, ಓಪನ್ ಆಯಿತು. ಆ ಜ್ಞಾನ ಎಲ್ಲ ನನ್ನ ಜೀವನದಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ರಮಣ ಮಹರ್ಷಿ ಅವ್ರದ್ದು ಆತ್ಮಸ್ಥಿತಿ ಅಥವಾ ಆತ್ಮಜ್ಞಾನ ತುಂಬ ಅವರು ಬೋಧನೆ ಮಾಡ್ತಾರೆ. ಆತ್ಮಜ್ಞಾನ ಪಡಿಬೇಕು ನಾವೆಲ್ಲರೂ, ಆತ್ಮಸ್ಥಿತಿಯಲ್ಲಿ ಇರಬೇಕು ಅಂತ. ಸೊ ನಾನು ಯಾವಾಗ ತಿಳ್ಕೊಂಡೆ ನಾನು ಆತ್ಮ, ಈ ದೇಹ ಅಲ್ಲ, ಈ ಮನಸ್ಸು ಅಲ್ಲ,
ಈ ದೇಹ ಮತ್ತು ಮನಸ್ಸು ಒಂದು ನನ್ನ ಊಹೆ, ಇಮ್ಯಾಜಿನೇಷನ್, ಅದು ನಾನಲ್ಲ. ಈ ದೇಹ ಮೊದಲು ಎಷ್ಟೋ ದೇಹಗಳನ್ನ ತೊಗೊಂಡಿದ್ದೀನಿ, ಬಿಟ್ಟಿದ್ದೀನಿ. ಆದರೆ ಆ ತೊಗೊಳ್ಳೋವಾಗ ಬಿಡುವಾಗ ನಾನು ಮಾತ್ರ ಕಾನ್ಸ್ಟೆಂಟಾಗಿ ಅಥವಾ ಒಂದೇ ಥರ ಉಳ್ಕೊಂಡು ಬಂದಿದ್ದೀನಿ. ಅದೇ ನಾನು ಆತ್ಮ. ಈ ಮನಸ್ಸು ಸೃಷ್ಟಿ ಮಾಡೋ ವಿಚಾರಗಳು ನಾನಲ್ಲ. ಆ ವಿಚಾರಗಳಿಂದ ಬರೋ ಸುಖ ದುಃಖಗಳು ನಾನಲ್ಲ. ಸುಖ ದುಃಖಗಳ ಮಧ್ಯೆ ಇರೋ ಆನಂದ ಸ್ಥಿತಿ, ಅಲ್ಲಾಡದೇ ಇರೋ ಆ ಆನಂದ ಸ್ಥಿತಿ ಮಾತ್ರ ನಾನು ಅನ್ನೋ ಫೀಲಿಂಗು ತುಂಬ ಇನ್ನೂ ದೃಢವಾಗಿ ಆ ನಂಬಿಕೆ ನನ್ನಲ್ಲಿ ಇನ್ನೂ ಹೆಚ್ಚಾಗ್ತಾ ಹೋಯಿತು. ರಮಣ ಮಹರ್ಷಿ ಆದಮೇಲೆ ನನ್ನ ಜೀವನದಲ್ಲಿ ಬಂದವರು ಸಂತ ಶಿಶುನಾಳ ಶರೀಫ. ನಮ್ಮ ನವಲ್ಗುಂದ, ಕರ್ನಾಟಕದಲ್ಲಿ ನವಲ್ಗುಂದ ಅನ್ನೋ ಊರಲ್ಲಿ ಸಂತ ಶಿಶುನಾಳ ಶರೀಫ್ ಅವರು ಜನಿಸಿ, ಅವರು ಗೋವಿಂದ ಭಟ್ರ ಜೊತೆ ಹತ್ತಿರ ಇದ್ಕೊಂಡು ಅವ್ರ ಸೇವೆ ಮಾಡಿಕೊಂಡು ಅವರಿಂದ ಎಷ್ಟೊಂದು ಕಲಿತರು. ಆಮೇಲೆ ಸಂತ ಶಿಶುನಾಳ ಶರೀಫ್ ಅವರು ಜಗತ್ತಿಗೆ ಕೊಟ್ಟಿರೋ ಜ್ಞಾನ, ಈ ಆತ್ಮಜ್ಞಾನ, ಅವರ ಸಣ್ಣ ಸಣ್ಣ ಪೋಯಮ್ಸಲ್ಲಿ, ಅದೊಂದು ಪದ್ಯಗಳಲ್ಲಿ ಅಥವಾ ಒಂದೊಂದು ಲೈನಲ್ಲಿ ತುಂಬ ದೀರ್ಘವಾದ ಜ್ಞಾನ ಅಡಗಿ ಕುಂತಿದೆ. ಆ ಜ್ಞಾನ ನನ್ನ ಜೀವನದಲ್ಲಿ ನಮ್ಮ ಸಿ ಅಶ್ವಥ್ ಅವರು ಹಾಡಿರೋ ಪದಗಳ ಮುಖಾಂತರ ನನ್ನ ಜೀವನದಲ್ಲಿ ಎಂಟ್ರಿ ಪಡೀತು. ನಾನು ಸಂತ ಶಿಶುನಾಳ ಶರೀಫ್ ಅವರು ಬೋಧನೆ ಇತ್ತು, ಅದೇ ಥರ ನಾನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಬೋಧನೆಯಲ್ಲೂ ಸಂತ ಶಿಶುನಾಳ ಶರೀಫ್ ಅವರೇ ಬರ್ದಂಗೆ ಆಗಿರೋದು. ಸೊ ಅಷ್ಟೊಂದು ನಾನು ಡೀಪಾಗಿ ಅವ ಮಾಸ್ಟರ್ನ ನನ್ನ ಜೀವನದಲ್ಲಿ ವೆಲ್ಕಮ್ ಮಾಡಿಕೊಂಡೆ. ಅದೇ ಥರ ಆಮೇಲೆ ಬ್ರಹ್ಮಕುಮಾರಿ ಸಂಸ್ಥೆಯೊಳಗೂ ನಾನು ಎಷ್ಟೊಂದು ವರ್ಷ ಜ್ಞಾನ ಪಡ್ಕೊಂಡೆ. ಅಲ್ಲಿ ಬ್ರಹ್ಮ ಬಾಬಾ ಅವರು ಕೊಡೋ ಜ್ಞಾನ, ಆತ್ಮಸ್ಥಿತಿಯಲ್ಲಿ ಕೂತ್ಕೊಂಡು ನಾವು ಧ್ಯಾನ ಮಾಡೋದು, ಎಷ್ಟೊಂದು ಕಲಿಕೆ ಸಿಕ್ತು, ಅದನ್ನೂ ಪಡ್ಕೊಂಡೆ. ಆಮೇಲೆ 10 ವರ್ಷದ ಹಿಂದೆ ಯಾವಾಗ ನಾನು ಪಿರಮಿಡ್ ವ್ಯಾಲಿಯಲ್ಲಿ ಹೆಜ್ಜೆ ಇಟ್ಟನೋ, ಆ ಹೆಜ್ಜೆ ಇಟ್ಟಾಗಲೇ ರಮಣ ಮಹರ್ಷಿ ಆಶ್ರಮದಲ್ಲಿ ಹೆಜ್ಜೆ ಇಟ್ಟಾಗ ಏನೊಂದು ಅನುಭವ ಆಗಿತ್ತೋ, ಆ ಆತ್ಮಜ್ಞಾನ, ಆ ಆತ್ಮಸ್ಥಿತಿ, ಅಥವಾ ನಾನು ಈ ದೇಹ ಮನಸ್ಸು ಅಲ್ಲದೆ ಒಂದು ಆತ್ಮ ಅನ್ನೋ ಒಂದು ಯಾವ ಫೀಲಿಂಗ್ ಇತ್ತೋ, ಆ ಫೀಲಿಂಗ್ ನನಗೆ, ಆ ಅನುಭವ ಈ ಪಿರಮಿಡ್ ವ್ಯಾಲಿಯಲ್ಲಿ ಹೆಜ್ಜೆ ಇಟ್ಟಾಗ ಸಡನ್ನಾಗಿ ಬಂತು. ಆವಾಗ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಯಿತು, ಈ ಪಿರಮಿಡ್ ವ್ಯಾಲಿ ಅನ್ನೋ ಏನೋ ಒಂದು ಮೆಡಿಟೇಷನ್ ಸ್ಪೇಸ್ ನಮ್ಮ ಪತ್ರಿಜಿಯವರು ಸೃಷ್ಟಿ ಮಾಡಿದ್ದಾರೆ. ಅದು ಚಿಕ್ಕ ಶ್ರಮ ಅಲ್ಲ, ತುಂಬ ಶ್ರಮಪಟ್ಟು, ತುಂಬ ಕಷ್ಟಪಟ್ಟು ಅವರು ಪ್ರೀತಿಯಿಂದ ಈ ಒಂದು ಜಾಗವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಆ ಫೀಲಿಂಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಪದೇ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಫ್ಯಾಮಿಲಿ ಜೊತೆ ಕರ್ಕೊಂಡು ಬಂದು ನಾನು, ನನ್ನ ಹೆಂಡತಿ, ಆಮೇಲೆ ಮಕ್ಕಳು ಎಲ್ಲರೂ ಈ ಸ್ಪೇಸ್ನ ಇಷ್ಟು ಎಂಜಾಯ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಇಲ್ಲಿ ಬಂದು ಧ್ಯಾನ ಮಾಡದೆ ಹೋದರೆ ಏನೋ ಜೀವನದಲ್ಲಿ ಕಳ್ಕೊಂಡಿದ್ದೇವಪ್ಪ, ಆ ಫೀಲಿಂಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಪ್ರತಿ ತಿಂಗಳ 10 ವರ್ಷದಿಂದ ಪ್ರತಿ ತಿಂಗಳ ಅಟ್ಲೀಸ್ಟ್ ಏನಿಲ್ಲಂದ್ರೂ ಒಂದು ದಿನ, ಒಂದು ರಾತ್ರಿ ಇಲ್ಲಿ ಬಂದು ಕಳೆದೇ ಹೋದರೆ ಜೀವನದಲ್ಲಿ ಏನೋ ಕಳ್ಕೊಂಡಿದ್ದೇವಪ್ಪ, ಆ ಥರ ಒಂದು ಫೀಲಿಂಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ನಮಗೆ. ಅದಕ್ಕೆ ಕಾನ್ಷಿಯಸ್ಸಾಗಿ ನಾನು ಜೀವನದಲ್ಲಿ ತುಂಬ ಎಚ್ಚರಿಕೆಯಿಂದ ಒಂದು ಡಿಸಿಷನ್ ತೊಗೊಂಡೆ. ಈ ಪಿರಮಿಡ್ ವ್ಯಾಲಿ ಅನ್ನೋ ಜೀವನದಲ್ಲಿ ಒಂದು ಬ್ಲೆಸ್ಸಿಂಗ್ ಆಗಿ ಬಂದಿದ್ದೇನೋ, ಅದನ್ನು ನಾನು ವೆಲ್ಕಮ್ ಮಾಡಿಕೊಂಡು ಅದ್ರ ಜೊತೆ ಆನಪಾನಸತಿ ಧ್ಯಾನ ಅನ್ನೋದೇನಿದೆ ಅದನ್ನು ತುಂಬ ದೀರ್ಘವಾಗಿ ತಿಳ್ಕೊಂಡು ಇನ್ನೂ ಹೆಚ್ಚು ಕಲಿತು ಇನ್ನೂ ಹೆಚ್ಚು ಜನಕ್ಕೆ ನಾನು ತಲುಪಿಸ್ಬೇಕು ಅಂತ ಒಂದು ಡಿಸಿಷನ್ ತೊಗೊಂಡೆ. ಆವಾಗ ಪತ್ರಿಜಿ ಅವ್ರ ಜೊತೆ ತುಂಬ ಒಡನಾಟ ಆಗಿರಲಿಲ್ಲ. ಆದರೆ ಒಂದು 3-4 ಸರಿ ಯಾವಾಗ ಅವರು ವ್ಯಾಲಿಯಲ್ಲಿ ಯಾವುದೂ ಬಾಧ್ಯತೆ ಇಲ್ಲದೆ ನಮ್ಗೆ ಓಪನ್ನಾಗಿ ಅವೈಲೇಬಲಾಗಿ ಸಿಗ್ತಿದ್ರು, ಲಭ್ಯವಾಗಿ ಸಿಗ್ತಿದ್ರು, ಅವ್ರು 1-2 ಕ್ಷಣಗಳು ನಮ್ಮ ಜೀವನದಲ್ಲಿ ತುಂಬ ಡಿಫ್ರೆನ್ಸ್ ತಂದಿದೆ. ಅದು ಶಬ್ದದಲ್ಲಿ ಹೇಳ್ಕೊಳ್ಳಿಕ್ಕಾಗೋಲ್ಲ. ನೀವು ಇಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ಬಂದು ಧ್ಯಾನ ಮಾಡಿ ಆ ಧ್ಯಾನ ಸ್ಥಿತಿಯಲ್ಲಿ ನೀವೇನು ಫೀಲ್ ಮಾಡ್ಕೋತೀರೋ ಅದನ್ನು ನೀವೇ ಪಡ್ಕೋಬೇಕು. ಆ್ಯಂಡ್ ಅದನ್ನು ಪಡ್ಕೊಳ್ಳಿಕ್ಕೆ ನಮ್ಗೆ ತುಂಬ ನಾವು ಅದೃಷ್ಟಶಾಲಿ ಅಂತ ಅಂದ್ಕೋಬೇಕು. ಇಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ಕಲಿಸೋ ವಿಧಾನ ಬಂದು ಬುದ್ಧನ ಟೀಚಿಂಗ್ ಆನಪಾನಸತಿ ಅಂದರೆ ಉಸಿರು ನಾವು ಒಳಗೆ ತಗೊಳ್ಳೋದು, ಹೊರಗೆ ಬಿಡೋ ಉಸಿರಿನ ಮೇಲೆ ಗಮನ. ನಮ್ಮ ಧ್ಯಾನದ ಮುಖಾಂತರ ನಾನು ಈ ಉಸಿರಿನ ಮೇಲೆ ಗಮನ ಕೊಟ್ಟು ಆ ಆತ್ಮದ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಇದು ದಾರಿ. ಈ ಆನಪಾನಸತಿ ಅನ್ನೋದು ತುಂಬ ಸರಳವಾದ ಧ್ಯಾನ ಮಾಡೋ ಒಂದು ಪದ್ಧತಿ. ಬೇರೆ ಇಲ್ಲಿ ಏನು ಬಾಡಿ ಬೇಕಾಗಿಲ್ಲ, ಮೈಂಡ್ ಬೇಕಾಗಿಲ್ಲ, ಬೇಕಾಗಿರೋದು ಈ ಓನ್ಲಿ ಉಸಿರಿನ ಮೇಲೆ ಗಮನ. ನಾನು ಈ ಉಸಿರು ಏನು ತನ್ನಷ್ಟಕ್ಕೆ ತಾನೇ ಆಗ್ತಾ ಇದೆ, ನಾನು ಮಾಡ್ತಾ ಇಲ್ಲ, ಉಸಿರು ತನ್ನಷ್ಟಕ್ಕೆ ತಾನೇ ಆಗ್ತಾ ಇದೆ. ಅದು ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ಒಳಗಿರೋ ನನ್ನ ಆತ್ಮ. ಈ ದೇಹಕ್ಕೆ
ಉಸಿರಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದೆ. ಆಮೇಲೆ ಉಸಿರು ತನ್ನಷ್ಟಕ್ಕೆ ತಾನೇ ಆಗ್ತಾಯಿದೆ. ಆ ಉಸಿರಿನ ಮೇಲೆ ನಾನು ಯಾವಾಗ ಗಮನ ಹರಿಸ್ತೇನೋ, ನಾನು ಆ ಉಸಿರಿನ ಮುಖಾಂತರ ನಾವೆಲ್ಲರೂ ಆತ್ಮ ಆಗಿದ್ದರೆ, ನಮ್ಮೆಲ್ಲರಿಗಿಂತ ಒಂದು ದೊಡ್ಡ ಆತ್ಮ, ಪರಮಾತ್ಮ ಅಥವಾ ಒಂದು ದೊಡ್ಡ ವಿಶ್ವಶಕ್ತಿ ಏನಿದೆಯೋ ಆ ವಿಶ್ವಶಕ್ತಿ ಜೊತೆ ನಮ್ಮನ್ನು ನಾವು ಕನೆಕ್ಟ್ ಮಾಡಿಕೊಂಡು ಆ ವಿಶ್ವದಲ್ಲಿರೋ ಪ್ರತಿಯೊಂದು ಶಕ್ತಿಗಳನ್ನ, ಪ್ರತಿಯೊಂದು ಜ್ಞಾನವನ್ನು ಪಡೀಲಿಕ್ಕೆ ಇದು ಆನಪಾನಸತಿ ಅನ್ನೋ ಧ್ಯಾನದ ಪದ್ಧತಿ ತುಂಬ ಸರಳವಾದ ಪದ್ಧತಿ. ಆಮೇಲೆ ಇದರಲ್ಲಿ ಸಿಗೋವಂಥ ಸ್ವತಂತ್ರ ಏನು ಪತ್ರಿಜಿ ಈ ಪಿರಮಿಡ್ ವ್ಯಾಲಿಯಲ್ಲಿ ಏನೊಂದು ಸ್ವತಂತ್ರ ಅನ್ನೋ ಒಂದು ಅನುಭವ ಕೊಡ್ತಾರಲ್ಲ, ಪ್ರತಿಯೊಬ್ಬ ಮಾಸ್ಟರ್ಗೆ ಇಲ್ಲಿ ತುಂಬ ಸ್ವತಂತ್ರ ಇದೆ. ಅವರು ಪತ್ರಿಜಿ ಪ್ರಕಾರ ಬರೀ ಪತ್ರಿಜಿ ಬುಕ್ಸ್ ಓದಬೇಕು ಅಂತಿಲ್ಲ. ಪತ್ರಿಜಿ ಹೇಳೋ ಎಷ್ಟೊಂದು ಮಾಸ್ಟರ್ಸ್ ರೆಕಮೆಂಡ್ ಮಾಡ್ತಾರೆ, ಎಷ್ಟೊಂದು ಜ್ಞಾನಿಗಳ ಬಗ್ಗೆ ಅವರು ಪ್ರಮೋಟ್ ಮಾಡ್ತಾರೆ, ಹೇಳ್ತಾರೆ ಈ ಬುಕ್ಸ್ ಓದಿ ಆ ಬುಕ್ಸ್ ಓದಿ ಅಂತ. ಆಮೇಲೆ ಯಾವ ಥರದ್ದು ರೂಲ್ಸ್ ಇಲ್ಲ, ಉಸಿರಿನ ಮೇಲೆ ಗಮನ ಬಿಟ್ಟು ಬೇರೆ ಯಾವ ಥರದ್ದು ರೂಲ್ಸ್ ಇರೋಲ್ಲ. ಈ ಆನಪಾನಸತಿ ಮೆಡಿಟೇಷನಲ್ಲಿ ಅಥವಾ ಈ ಧ್ಯಾನ ಪದ್ಧತಿಯಲ್ಲಿ ಇಷ್ಟು ಸ್ವತಂತ್ರ ನಮಗೆ ಅನುಭವ ಆಗುತ್ತೆ ಅಂದರೆ, ನಾವು ಈ ಪಿರಮಿಡ್ ವ್ಯಾಲಿಯಲ್ಲಿ ಒಂದು ಚಿಕ್ಕ ಮಗು ಥರ ಆ ಫೀಲಿಂಗ್ ಬರುತ್ತೆ ನಮಗೆ. ಆ ಚಿಕ್ಕ ಮಗು ಆದಾಗ ನಮಗೇನೊಂದು ಒಳಗಡೆ ಆನಂದ ಹುಟ್ಟುತ್ತೋ ಅದೇ ಥರ ನಮ್ಮ ಜೀವನದಲ್ಲಿ ಆನಂದ ಹುಟ್ಕೊಳ್ಳುತ್ತೆ. ಈ ಆನಪಾನಸತಿ ಅನ್ನೋದು ತುಂಬ ಸರಳವಾದ ಧ್ಯಾನ ಪದ್ಧತಿ. ಆಮೇಲೆ ನನ್ನ ಜೀವನದಲ್ಲಿ ಧ್ಯಾನದಿಂದ ಎಷ್ಟೊಂದು ನಾನು ನನ್ನ ಜೀವನದಲ್ಲಿ ಬಂದಿರೋ ತೊಂದರೆಗಳನ್ನ ಅವಕಾಶಗಳು ಅಂತ ಹೇಳ್ತೀನಿ ಇಲ್ಲಿ. ಆ ಅವಕಾಶಗಳನ್ನು ಸರಳವಾಗಿ ಎದುರಿಸಿ ಅದರಿಂದ ಹೊರಗಡೆ ಬರಲಿಕ್ಕೆ ತುಂಬ ಸಾಧ್ಯತೆ ಆಯಿತು. ಅದು ಧ್ಯಾನದಿಂದ ಮಾತ್ರ. ನಾವು ಪ್ರತಿಯೊಬ್ಬರು ಯಾವಾಗ ನಮ್ಮ ಜೀವನದಲ್ಲಿ ಧ್ಯಾನವನ್ನು ಸ್ವಾಗತಪಡಿಸ್ತಾವೋ ಆ ಧ್ಯಾನದಿಂದ ಬರೋ ಪ್ರತಿಯೊಂದು ಲಾಭವನ್ನು ಪಡೀಲಿಕ್ಕೆ ಅರ್ಹರಾಗ್ತೇವೆ. ಆಮೇಲೆ ನಾವು ಎಷ್ಟು ಅದಕ್ಕೆ ಕಮಿಟ್ ಆಗ್ತೇವೋ ಅಷ್ಟೇ ನಮಗೆ ಬೆನಿಫಿಟ್ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ, ಪ್ರತಿದಿನ ಸಂಜೆ ಬಿಟ್ಟು ಬಿಡದ ಹಾಗೆ ಈ ಆನಪಾನಸತಿ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡೋದ್ರಿಂದ, ಆಮೇಲೆ ಪ್ರತಿದಿನ ಸ್ವಾಧ್ಯಾಯ, ಸತ್ಸಂಗ, ಆಮೇಲೆ ಧ್ಯಾನ, ಇವೆಲ್ಲ 3 ಪದ್ಧತಿಗಳನ್ನ ನಾವು ಬಿಟ್ಟು ಬಿಡದ ಹಾಗೆ ಅಭ್ಯಾಸ ಮಾಡೋದ್ರಿಂದ ತುಂಬ ನಾವು ಪ್ರಗತಿ ಹೊಂದಬಹುದು. ಧನ್ಯವಾದಗಳು. ಹಲೋ ಗೆಳೆಯರೇ, ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಕನ್ನಡಕ್ಕಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬರಲಿರುವ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಬಟನ್ ಒತ್ತಿ.